ಸೀನಿಯರ್ ಏನ್ರಿ ಇದು ನೋಡುದು ನೋಡ್ದೆ ಇರೋಂಗೆ ಹೋಗ್ತಿದ್ದೀರಾ? ಸಾರಿ, ನೀವ್ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಒಂದೇ ಒಂದ್ ದಿನದಲ್ಲಿ ಈ ಮಟ್ಟಕ್ಕೆ ದೂರ ಆಗ್ಬಿಡ್ನೇನ್ರಿ ನಾನು? ಅಂತದ್ ಏನ್ ತಪ್ಪು ಮಾಡ್ದೆ? ತಪ್ಪು ನೀವ್ ಮಾಡ್ಬೇಕು ಅಂತಾನೆ ಏನಿಲ್ಲ. ನಿಮ್ ಮನೆಯವ್ರು ತಪ್ಪು ಮಾಡಿದ್ರು ಅದ್ ತಪ್ಪೆ ರೀ. ಮನೆಯವ್ರು ದುಡ್ಕುದೆ ನಾನ್ ಸಾರಿ ಕೇಳ್ತೀನಿ, ಅದಕ್ಕೆ ನನ್ಗೆ ಯಾಕ್ರಿ ಶಿಕ್ಷೆ ಕೊಡ್ತೀರಾ? ರೀ ಪ್ಲೀಸ್ ಕಣ್ರಿ, ಈ ಜಗಳ ಎಲ್ಲ ಬೇಡ ನೋಡ್ರಿ. ನಮ್ಮ ಮನೆಯವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ, ಸಮಾಧಾನ ಮಾಡ್ಕೊಳ್ರಿ. ನಾನ್ ಸಮಾಧಾನವಾಗೇ ಇದೀನಲ್ಲ. ನೋಡಿದ್ರೆ ಗೊತ್ತಾಗ್ತಿದೆ, ಒಂದೇ ಒಂದ್ ದಿನದಲ್ಲಿ ಒಳ್ಳೆ ನೆನ್ನೆ ಕುಯ್ದಿಟ್ಟಿರೋ ಪರಂಗಿ ಅಂತಾರ ಆಗಿದ್ದೀರಾ. ರೀ ಇದೆಲ್ಲ ಬೇಕಾ? ಪ್ಲೀಸ್ ಮನೆಗೆ ಬನ್ರಿ, ಹೋಗೋಣ. ಯಾವ ಮನೆಗೆ? ಇನ್ನೊಂದ್ಸಲಿ ಆ ಮನೆ ಸುದ್ದಿ ಎತ್ತಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ಮೊದ್ಲು ನಿಮ್ಮ ಅಮ್ಮಂಗೆ ಮನುಷ್ಯತ್ವ ಕಲ್ತ್ಕೊಳ್ಳಕ್ ಹೇಳು. ಇನ್ನೊಂದ್ಸಲಿ ಆ ಮನೆ ಸುದ್ದಿ ಎತ್ತಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ಮೊದ್ಲು ನಿಮ್ಮ ಅಮ್ಮಂಗೆ ಮನುಷ್ಯತ್ವ ಕಲ್ತ್ಕೊಳ್ಳಕ್ ಹೇಳು. ಬಡವರು ಒಂದೇ ಒಂದ್ ಕಾರಣಕ್ಕೆ ನಮ್ನ ಅಷ್ಟು ಕೇವಲವಾಗಿ ನೋಡ್ಬಿಟ್ರಲ್ಲ, ಅಂತವ್ರ ಮನೆಗೆ ನಾನ್ ಸತ್ರು ಕಾಲಿಡಲ್ಲ, ಯಾವತ್ತೂ ಮುಖನೂ ನೋಡಲ್ಲ. ರೀ ಸಾಕ್ ಸುಮ್ನಿರ್ರೆ. ನನ್ನ ಮಾಮ್ ಮೇಲೆ ನೀವು ರೇಗ್ ಬಿಟ್ರೆ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೋತೀನಿ, ನಿಮಗೆ ಬಾಯಿಗೆ ಬಂದಂಗೆ ಬೈದು ಹೋಗ್ತೀನಿ. ಇದೇ ತಾನೇ ನಿಮ್ಮ ಉದ್ದೇಶ? ರೀ ಸೀನಿಯರ್, ನಾನು ಗೊತ್ತು ಕಣ್ರಿ, ನೀವು ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಬಂದಿರೋದು ನಮ್ಮ ಅಮ್ಮನ ಕಾರಣಕ್ಕಲ್ಲ, ನನ್ನ ಕಾರಣಕ್ಕೆ. ನಿಮಗೆ ಕೋಪ ಇರೋದು ನಮ್ಮ ಅಮ್ಮನ ಮೇಲಲ್ಲ, ನನ್ನ ಮೇಲೆ. ಅದು ಚಾಂದಿನಿ ವಿಷಯಕ್ಕೆ. ನಿಜ ತಾನೇ? ಯಾವಳು ಹೇಳಿದಾಗಂತ ನಿನ್ನ ಚಾಂದಿನಿ ಬಗ್ಗೆ ನಾನು ಯಾಕೆ ತಪ್ಪು ತಿಳ್ಕೊಂಡ್ಲಿ? ರೀ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ನಾನೆಲ್ಲ ಹೇಳ್ದೆ? ನೀವಾಗೆ ಬಾಯ್ ಬಿಡ್ತಾ ಇದ್ದೀರಾ. ನನಗೆ ಗೊತ್ತು ಕಣ್ರಿ, ನಾನು ನಿಮ್ಮನ್ನ ಬಿಟ್ಟು ಚಾಂದಿನಿಗೆ ಹತ್ರ ಆಗ್ತಿದ್ದೀನಿ ಅಂತ ತಾನೇ ನೀವು ನನ್ನನ್ನು ಅವಾಯ್ಡ್ ಮಾಡ್ಕೊಂಡು ಮನೆ ಬಿಟ್ಟು ಬಂದಿರೋದು? ಎಂಥದೂ ಇಲ್ಲ. ನೀನೇ ಏನೇನೋ ಅನ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ. ನನಗೆ ನಿಮ್ಮ ಅಮ್ಮನ ಮೇಲೆ ಬೇಜಾರಾಗಿರೋದು. ಲೈಫಲ್ಲೇ ಅವ್ರನ್ನ ನೋಡಬಾರ್ದು ಅಂತ ಡಿಸೈಡ್ ಮಾಡಿದ್ದಾಗಿದೆ. ಸೊ ನೀನೇನೇ ಕನ್ವಿನ್ಸ್ ಮಾಡಿದ್ರು ಈ ಜನ್ಮದಲ್ಲಿ ನಾನು ನಿಮ್ಮ ಅಮ್ಮನ ಕ್ಷಮಿಸಲ್ಲ. ನಿನ್ನ ಜೊತೆ ಬಂದು ವಾಪಸ್ ಆ ಮನೇಲಿ ಸಂಸಾರನೂ ಮಾಡಲ್ಲ. ಇಷ್ಟನ್ನು ನೀನು ಅರ್ಥ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು. ಮಾತಾಡ್ಬೇಡ ಅಂದೆ. ಇಷ್ಟೆಲ್ಲ ಆದ್ರೂ ನಾಚಿಕೆ ಬಿಟ್ಟು ನನ್ನ ಹತ್ರ ಮಾತಾಡಕ್ ಬಂದಿದ್ಯಾ? ತಾಕತ್ತಿದ್ರೆ ಮನೆಗೆ ಹೋಗಿ ನಿನ್ನ ವಾಯ್ಸ್ ರೇಸ್ ಮಾಡು. ದುಡ್ಡಿದೆ ಅಂತ ದುರಾಂಕಾರದಲ್ಲಿ ಮೆರಿತಾ ಇದ್ದಾರಲ್ಲ ನಿಮ್ಮಮ್ಮ, ಅವ್ರನ್ನ ಕೂರ್ಸ್ಕೊಂಡು ಸ್ವಲ್ಪ ಬುದ್ಧಿ ಹೇಳು. ಅದನ್ನ ಬಿಟ್ಟು ನಾನು ಹಿಂದೆ ಏನಾರು ಬಂದ್ರೆ ಗ್ರಾಚಾರ ಬಿಡಿಸ್ಬೇಕಾಗತ್ತೆ. ಗುಡ್ ಬೈ. ಮನಸ್ಸು ಮರಳಿನ ಕಡಲು ಬೆಂದಿದೆ ಎದೆಯೊಡಲು, ನಿಜವೆಂದ ಪ್ರೀತಿ ಸುಳ್ಳು, ಉದಾರಿ ನೋವ ಮುಳ್ಳು, ನಂಬಿಕೆಯೇ ಸೋ